ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯ. ಇದರಲ್ಲಿ ಋಷಭ ರಾಶಿ ತೆಗೆದುಕೊಳ್ಳುವಂತಹ ಒಂದು ಆಲೋಚನೆ. ಋಷಭ ರಾಶಿಯವರಿಗೆ ನೋಡಿ, ಇದುವರೆಗೂ ಅನುಕೂಲಕರವಾದಂಥ ಗ್ರಹಗಳೇ ಇದೆ. ಶನಿ ಅತ್ಯಂತ ಯೋಗ ಫಲ. 11ನೇ ಮನೆಯ ಭಾಗ್ಯಸ್ಥಾನದಲ್ಲಿ ಶನಿ ಗ್ರಹ ಇದ್ದಾರೆ. ನಂತರದಲ್ಲಿ 3ನೇ ಮನೆಯಲ್ಲಿ ಗುರುವಿನ ಯೋಗ ಫಲ, 4ನೇ ಮನೆಯಲ್ಲಿ ಕೇತುವಿನ ಯೋಗ ಫಲ, 5ನೇ ಮನೆಯಲ್ಲಿ ಶುಕ್ರನ ಯೋಗ ಫಲ, 6ನೇ ಮನೆಯಲ್ಲಿ ರವಿ ಕುಜ ಎಲ್ಲ ಗ್ರಹಗಳು ಇರುವಂಥದ್ದು ಭ್ರಾತೃಸ್ಥಾನ. ಇದೆಲ್ಲವೂ ನಾವು ತೆಗೆದುಕೊಂಡಾಗ ಆಲ್ಮೋಸ್ಟು ಋಷಭ ರಾಶಿಯವರಿಗೆ ಒಂದು ಉತ್ತಮವಾದಂಥ ಯೋಗ ಫಲವೇ ನಾವು ನೋಡ್ತಾ ಇದ್ದೇವೆ. ಅಂದರೆ ಶನಿಯ ಯೋಗ ಫಲ ಬಂದಾಗ ಕುಟುಂಬದಲ್ಲಿ ಉತ್ತಮವಾದಂಥ ಸೌಹಾರ್ದತೆ, ಕುಟುಂಬದಲ್ಲಿ ಸಪೋರ್ಟ್ ಸಿಗುತ್ತೆ ನಿಮಗೆ. ತಂದೆ ತಾಯಿಗಳ ಉಡುಗೊರೆ, ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ, ಕುಟುಂಬದಲ್ಲಿ ಮಡದಿ ಮಕ್ಕಳಿಂದ ಉತ್ತಮವಾದಂತಹ ಬಾಂಧವ್ಯತೆ, ಇದೆಲ್ಲವೂ ಸಹ ಋಷಭ ರಾಶಿಯವರಿಗೆ ಶನಿಯ ಯೋಗ ಫಲದಿಂದ ಕೂಡಿ ಬಂದರೆ, ಗುರುವಿನ ಫಲದಿಂದ ನಿಮಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಚಿಂತನೆಗಳು, ಜೊತೆಯಲ್ಲಿ ಹೊಸ ಹೊಸ ಆರಂಭ ಮಾಡುವಂಥ ಕೆಲಸ ಕೈಂಕರ್ಯಗಳು, ಹೊಸದಾಗಿ ಏನಾದರೂ ಹೂಡಿಕೆಗಳು, ಮನೆಯನ್ನು ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ಏನಾದರೂ ವಸ್ತು ವಾತಾವರಣ ವಸ್ತುಗಳನ್ನು ವಾಹನಗಳನ್ನು ಖರೀದಿ ಮಾಡುವಂತಹ ಚಿಂತನೆಯನ್ನು ಮಾಡುವಂತಹ ಯೋಗ ಫಲವನ್ನು ಗುರು ಕೊಡ್ತಾರೆ. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂಥ ಬಿಸ್ನೆಸ್, ಉತ್ತಮವಾದಂಥ ಲಾಭಗಳು, ಇದೆಲ್ಲವೂ ಗಳಿಸುವಂತಹ ವಾತಾವರಣವನ್ನು ಋಷಭ ರಾಶಿಯವರಿಗೆ ಗುರುಗ್ರಹ ಕೊಟ್ಟರೆ, 4ನೇ ಮನೆಯಲ್ಲಿರುವಂತಹ ಕೇತುಗ್ರಹ ಶತ್ರು ಬಾಧೆಯಿಂದ ವಿಮುಕ್ತರನ್ನು ಮಾಡ್ತಾನೆ, ಶತ್ರು ಬಾಧೆಯನ್ನು ಕಡಿಮೆ ಮಾಡ್ತಾನೆ, ಶತ್ರುವು ಸಹ ಮಿತ್ರನಾಗುವಂಥ ಯೋಗ ಫಲವನ್ನು ಕೊಡ್ತಾನೆ. ಬೇರೆಯವರು ಅವಹೇಳನವಾಗಿ ಏನಾದರೂ ನಮ್ಮ ಬಗ್ಗೆ ಮಾತನಾಡಿದ್ರೆ ಇನ್ನೊಬ್ಬರು ಬಂದು ನಮ್ಮ ಬಗ್ಗೆ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ವ್ಯಕ್ತಿಗೆ ಇನ್ನೊಬ್ಬರು ಹೇಳ್ತಾರೆ, ಅವನ ಮನುಷ್ಯ ಆತನಲ್ಲ, ಏನಕ್ಕೆ ಹಿಂಗೆ ಮಾತಾಡ್ತೀರಿ ಎನ್ನುವಂತಹ ಬುದ್ಧಿ ಮಾತನ್ನು ಆತನಿಗೆ ಹೇಳುವಂಥ ಯೋಗಗಳು ಬರುತ್ತೆ. ಅಂದರೆ ನಮಗೆ ಮಿತ್ರ ಯೋಗ ಫಲ ಕೇತುವಿಂದ ಬರುತ್ತೆ. ಮತ್ತು ಅದೇ ಪಂಚಮದಲ್ಲಿ ಶುಕ್ರ ಬಂದಾಗ ವ್ಯವಹಾರದಲ್ಲಿ ಹಣಕಾಸಿನ ಅನುಕೂಲಗಳು, ಸರ್ಕಾರಿ ಕೆಲಸ ಉತ್ತಮವಾದಂಥ ಮನ್ನಣೆಗಳು, ಜೊತೆಯಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಇನ್ಕ್ರಿಮೆಂಟ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂತಹ ವಾತಾವರಣಗಳೆಲ್ಲವೂ ಸಹ ಈ ಋಷಭ ರಾಶಿಗೆ ಬರುತ್ತೆ. ಋಷಭ ರಾಶಿ ಅಧಿಪತಿಯಾದಂಥವನೇ ಶುಕ್ರಗ್ರಹ. ಪಂಚಮದಲ್ಲಿರುವಂಥ ಶುಕ್ರಗ್ರಹ ಪಂಚಯೋಗಗಳನ್ನು ತಂದು ಕೊಡ್ತಾರೆ. ಆ ಪಂಚಯೋಗಗಳು ಯಾವುದು ಬೇಕಾದ್ರೂ ಭೂಮಿ ಇರ್ಬೋದು, ಹಣಕಾಸಿನ ಇರ್ಬೋದು, ಕೀರ್ತಿ ಇರ್ಬೋದು, ಮತ್ತು ಮಿತ್ರತ್ವವಿರ್ಬೋದು, ಮತ್ತು ಮಾಡುವಂಥ ಕೈಂಕರ್ಯಗಳ ಲಾಭದಾಯಕವಾಗಿರ್ಬೋದು, ಎಲ್ಲವೂ ಸಹ ತಂದು ಕೊಡುವಂಥ ಯೋಗ ಫಲವನ್ನು, ಪಂಚಯೋಗ ಫಲವನ್ನು ಶುಕ್ರಗ್ರಹ ಋಷಭ ರಾಶಿಯವರಿಗೆ ತಂದು ಕೊಡ್ತಾರೆ. ಮತ್ತು ಇಲ್ಲಿ 6ನೇ ಮನೆಯಲ್ಲಿರುವಂತಹ ಕುಜಗ್ರಹ, ಬುಧಗ್ರಹ ಇವೆಲ್ಲವೂ ಸಹ ಆಲೋಚನೆಗೆ ಉತ್ತಮವಾದಂಥ ಆಲೋಚನೆಗಳನ್ನು ತಂತಾನೆ, ಭ್ರಾತೃಯೋಗವನ್ನು ತಂದು ಕೊಡ್ತಾನೆ, ಸ್ನೇಹಿತರ ಒಳಗಡೆ ಉತ್ತಮವಾದಂಥ ಬಾಂಧವ್ಯತೆ ತಂದು ಕೊಡ್ತಾನೆ, ಅಣ್ಣ ತಮ್ಮಂದಿರ ದಾಯಾದಿಗಳಲ್ಲಿ ಪ್ರೀತಿ ವಾತ್ಸಲ್ಯ ತಂದು ಕೊಡ್ತಾನೆ. ದಾಯಾದಿ ಕಲಹಗಳಾಗಿರೋದನ್ನೆಲ್ಲ ಮರೆತು ದಾಯಾದಿಗಳು ಒಂದಾಗುವಂಥ ವಾತಾವರಣಗಳು ಕುಜನ ಯೋಗ ಫಲದಿಂದ ಬರುತ್ತೆ. ರವಿಯೂ ಸಹ ಅರಮನೆಯಲ್ಲಿರೋದ್ರಿಂದ ಕೀರ್ತಿ ಅಭಿವೃದ್ಧಿ ಆಗುವಂಥ ಯೋಗ ಫಲವನ್ನು ರವಿ ತಂದು ಕೊಡ್ತಾರೆ. ಚಂದ್ರ ಯಾವಾಗಲೂ ಸಹ ಉತ್ತಮವಾದಂಥ ಚಿಂತನೆಯನ್ನು ಕೊಡ್ತಾನೆ. ಆ ಚಿಂತನೆಯಿಂದ ಉತ್ತಮವಾದಂಥ ಲಾಭಗಳಿಗೆ, ಉತ್ತಮವಾದಂತಹ ವಾತಾವರಣ, ಕುಟುಂಬದಲ್ಲಿ ಸೌಹಾರ್ದತೆ ಎಲ್ಲವೂ ಸಹ, ಕೈಯಿಟ್ಟದ ಕೆಲಸವೆಲ್ಲವೂ ಸಹ ಉತ್ತಮವಾಗಿ ನಡ್ಕೊಂಡು ಹೋಗುವಂಥ ಯೋಗ ಫಲವನ್ನು ತಂದುಕೊಡುವಂಥವರೇ ಋಷಭ ರಾಶಿ. ಎಲ್ಲ ಗ್ರಹಗಳ ಯೋಗ ಫಲವೂ ಚೆನ್ನಾಗಿದೆ. ಜೊತೆಯಲ್ಲಿ ದಶಮ ಸ್ಥಾನದಲ್ಲಿ ರಾಹು ಸಹ ಇರ್ಕೊಳ್ತಾರೆ. ಎಲ್ಲ ಗ್ರಹಗಳು ಸಹ ಒಂದಲ್ಲ ಒಂದು ಯೋಗ ಫಲವನ್ನು ತಂದುಕೊಡುವಂತಹ ರಾಶಿ ಯಾವುದಾದ್ರು ಇದ್ದರೆ ಅದು ಋಷಭ ರಾಶಿ. ಋಷಭ ರಾಶಿಯವರಿಗೆ ಈ ವರ್ಷ ಅದರಲ್ಲೂ ಸಹ ಅಕ್ಟೋಬರ್ ತಿಂಗಳು ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಗಳಿಕೆ ಮಾಡುವಂಥ ಸುಯೋಗ ಋಷಭ ರಾಶಿಯವರಿಗಿರುತ್ತೆ. ಋಷಭ ರಾಶಿಯವರು ಮಾಡಬೇಕಾಗಿರುವಂಥ ರಾಶ್ಯಾಧಿಪತಿಯಾದಂಥವನು ಶುಕ್ರ ಗ್ರಹ. ನಾನತ್ವವನ್ನು ಕಡಿಮೆ ಮಾಡಿಕೊಳ್ಬೇಕು, ಅಹಂಕಾರವನ್ನು ಬೆಳೆಸ್ಕೊಳ್ಬಾರ್ದು. ಜೊತೆಯಲ್ಲಿ ಏನಾದರೂ ಅಹಂಕಾರವನ್ನು ಬೆಳೆಸ್ಕೊಂಡು ಬೇರೆಯವರಿಗೆ, ನಿಮಗಿಂತ ದೊಡ್ಡವರಿಗೆ, ಅವರಿಂದ ನಿಮಗೆ ಅನುಕೂಲವಾದಂಥವ್ರನ್ನ ತೆಗಳಿ ಅವ್ರ ಬಗ್ಗೆ ಅವಹೇಳನವಾಗಿ ಮಾತನಾಡಿ ಅವಮಾನವನ್ನು ಮಾಡುವಂಥ ವಾತಾವರಣಗಳನ್ನು ಬೆಳೆಸ್ಕೊಂಡ್ರೆ ಶುಕ್ರಗ್ರಹ ಬಹಳ ಕೋಪವನ್ನು ಮಾಡ್ಕೊಳ್ತಾರೆ. ಶುಕ್ರಗ್ರಹನ ಒಂದು ಯೋಗ ನಿಮಗೆ ಬಹಳವಾಗಿ ಕಡಿಮೆ ಆಗಿಬಿಡುತ್ತೆ. ಅದರಿಂದ ನೀವು ಭಾಳ ಚಿಂತನೆಗೆ ಒಳಗಾಗ್ತೀರಿ. ಆದ್ದರಿಂದ ಮನುಷ್ಯ ಯಾವಾಗಲೂ ಎಷ್ಟೇ ಬಂದರೂ ತುಂಬಿದ ಕೊಡದ ರೀತಿಯಲ್ಲಿರಬೇಕು. ಎಷ್ಟೇ ಬಂದರೂ ಸಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಅವನು ಕೊಟ್ಟಿದ್ದು ನಾವು ತೆಗೆದುಕೊಂಡಿದ್ದು, ಅವನು ಹೆಂಗಿರ್ತಾನೋ ಹಂಗೆ ನಡ್ಕೊಂಡು ಹೋಗೋಣ ಅನ್ನುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕೇ ಹೊರತು ನಾನತ್ವವನ್ನು, ಅಹಂಕಾರವನ್ನು,
ಎಲ್ಲ ಬೆಳೆಸ್ಕೊಂಡು ಬೇರೆಯವರಿಗೆ ಅವಮಾನಗಳನ್ನು, ಬೇರೆಯವರಿಗೆ ಅವಹೇಳನವನ್ನು, ಬೇರೆಯವ್ರನ್ನ ಚುಡಾಯಿಸುವಂಥದ್ದು, ಅವನ್ನ ಭಾಳ ಕೇವಲವಾಗಿ ಮಾತನಾಡುವಂಥದ್ದನ್ನು ಮಾಡಿಕೊಂಡಾಗ ಶುಕ್ರ ಗ್ರಹನ ಯೋಗ ಫಲವು ಕಳ್ಕೊಳ್ಳುವಂತಹ ಫಲಗಳನ್ನು ನೀವು ನೋಡ್ತೀರಿ. ಆದ್ದರಿಂದ ಈ ವೃಷಭ ರಾಶಿಯವರು ತುಂಬ ಚೆನ್ನಾಗಿದೆ. ರಾಶ್ಯಾಧಿಪತಿ ಶುಕ್ರ ಆಗಿರ್ತಾರೆ. ಆದ್ದರಿಂದ ಮಹಾವಿಷ್ಣುವಿನ ಉಪಾಸನೆ, ಶಿವನ ಧ್ಯಾನ, ವಾರಕ್ಕೆ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ತುಪ್ಪದ ಆರತಿಯನ್ನು ಮಾಡುವಂಥದ್ದು, ನಿಂಬೆಹಣ್ಣಿನ ಆರತಿಯನ್ನು ಮಾಡುವಂಥದ್ದು, ಇದೆಲ್ಲವೂ ಮಾಡಿದಾಗ ಮತ್ತೆ ವೃಷಭ ರಾಶಿಯವರಿಗೆ ಈಗಿರುವಂಥ ಫಲಗಿಂತಲೂ ಸಹ ಉತ್ತುಂಗದ ಫಲವನ್ನು ಕಾಣುವಂಥ ಸುಯೋಗ ಬರುತ್ತೆ. ಮಾಡ್ತೀರಾ ಅಂತ ಹೇಳ್ತಾ ವಿಶೇಷವಾದ ಸಂಚಿಕೆಗೆ ಮಂಗಳವನ್ನಾಡ್ತೀವಿ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ. ನಮಸ್ಕಾರ.